ಚಿಕ್ಕ ತಿರುಪತಿಯಲ್ಲಿರುವ ವಿಗ್ರಹದ ಹಸ್ತವು ಮೇಲ್ಮುಖವಾಗಿ ಇರುವುದರಿಂದ ಇದನ್ನು ಅಭಯ ಹಸ್ತ ಎಂದು ಕರೆಯುತ್ತಾರೆ. ಆಂಧ್ರಪ್ರದೇಶದ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಹಸ್ತವು ಕೆಳಮುಖವಾಗಿರುವುದರಿಂದ ಅದನ್ನು ವರದಹಸ್ತ ಎಂದು ಕರೆಯುತ್ತಾರೆ. ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಚಿಕ್ಕ ತಿರುಪತಿಯ ಗ್ರಾಮ ಲಕ್ಕೂರು ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನ ಸರ್ಜಾಪುರದಿಂದ ಸುಮಾರು 15 ಕಿಲೋಮೀಟರ್ ಮತ್ತು ಹೊಸಕೋಟೆಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಮಹಾಭಾರತದ ನಂತರ ಅರ್ಜುನನ ಮೊಮ್ಮಗನಾದ ಜನಮೇಜಯನು ಮಹಾರಾಜನು ತನ್ನ ತಂದೆಯ ಪರೀಕ್ಷಿತ ರಾಜನ ಸಾವಿಗೆ ಕಾರಣವಾದ ತಕ್ಷಕ ಸರ್ಪ ಸೇರಿ ಇಡೀ ಸರ್ಪಕುಲವನ್ನೇ ನಾಶ ಮಾಡಲು ಸರ್ಪಯಾಗವನ್ನು ಮಾಡುತ್ತಾನೆ. ಆಗ ಅಗ್ನಿಯು ಕಾಡನ್ನು ಸುಡಲು ಆರಂಭಿಸಿದಾಗ ಅಲ್ಲಿ ವಾಸವಿದ್ದ ತಕ್ಷಕ ಎಂಬ ಸರ್ಪರಾಜನ ಮಗ ಅಶ್ವಸೇನನಿಗೆ ಗಾಯವಾಗುತ್ತದೆ. ಇದರಿಂದ ಕೋಪಗೊಂಡ ತಕ್ಷಕನು ಅಗ್ನಿದೇವನಿಗೆ ಶಾಪ ನೀಡುತ್ತಾನೆ. ಈ ಶಾಪದಿಂದ ಅಗ್ನಿಯು ತನ್ನ ತೇಜಸ್ಸನ್ನು ಕಳೆದುಕೊಂಡು ಕಪ್ಪಗಾಗುತ್ತಾನೆ. ತೇಜಸ್ಸನ್ನು ಮರಳಿ ಪಡೆಯಲು ಅಗ್ನಿದೇವನು ದಕ್ಷಿಣದ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಕಠಿಣ ತಪಸ್ಸು ಮಾಡುತ್ತಾನೆ. ಅಗ್ನಿದೇವನ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಪ್ರಸನ್ನ ವೆಂಕಟರಮಣನಾಗಿ ಪ್ರತ್ಯಕ್ಷನಾಗಿ ತನ್ನ ಅಭಯ ಹಸ್ತದಿಂದ ಭಯಪಡಬೇಡ, ನಾನಿದ್ದೇನೆ ಎಂದು ಅಗ್ನಿಗೆ ಶಾಪ ವಿಮೋಚನೆ ಮಾಡುತ್ತಾನೆ. ಅಗ್ನಿದೇವನೇ ಸ್ವತಃ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನೆಂಬ ನಂಬಿಕೆ ಇಂದಿಗೂ ಇದೆ. ಇಲ್ಲಿನ ವಿಗ್ರಹವು ಸದಾ ಪ್ರಸನ್ನನಾಗಿ ಕಾಣುವುದರಿಂದ ಇದನ್ನು ಪ್ರಸನ್ನ ವೆಂಕಟರಮಣ ಸ್ವಾಮಿ ಎಂದು ಕರೆಯುತ್ತಾರೆ. ಯಾರು ತಿರುಪತಿಗೆ ಹೋಗಲು ಸಾಧ್ಯವಿಲ್ಲವೋ ಇದನ್ನ ಚಿಕ್ಕ ತಿರುಪತಿಗೆ ಬಂದು ತಮ್ಮ ಹರಕೆ ಮುಡಿಗಳನ್ನು ಜನರು ಇಲ್ಲಿ ತೀರಿಸುತ್ತಾರೆ. ಗಂಗರು ಮತ್ತು ಚೋಳರು ಈ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ದೊಡ್ಡ ದೇವಾಲಯನ್ನಾಗಿ ಮಾಡಿ ನಿರ್ಮಿಸಿದರು. ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಬ್ರಹ್ಮೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಚರ್ಮದ ಕಾಯಿಲೆಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಎಂಬ ದೃಢವಾದ ನಂಬಿಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಿಕ್ಕ ತಿರುಪತಿಗೆ ಹೋಗಿ ಸ್ವಾಮಿ ದರ್ಶನ ಪಡೆಯಿರಿ. ಥ್ಯಾಂಕ್ ಯು.